ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಕಬ್ಬಿಣದ ಅದಿರು ಸಾಗಾಣಿಕೆ ಮಾಡುವ ಟಿಪ್ಪರ್ ಲಾರಿಗಳಿಂದ ಉಂಟಾಗುತ್ತಿರುವ ಧೂಳು ಮಾಲಿನ್ಯದಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ರೈಲ್ವೆ ನಿಲ್ದಾಣದ ಸಮೀಪದ ಡಂಪಿಂಗ್ ಯಾರ್ಡ್ ಅನ್ನು ಸ್ಥಳಾಂತರಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಚಳ್ಳಕೆರೆ ಘಟಕವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಮನವಿಯಲ್ಲಿ ರೈಲ್ವೆ ನಿಲ್ದಾಣದ ಬಳಿಯ ಡಂಪಿಂಗ್ ಕೇಂದ್ರದಿಂದ ಹೆಗ್ಗಲಿ ಗೇಟ್ ಸಮೀಪದ ಕಬ್ಬಿನ ಕಾರ್ಖಾನೆಗೆ ಪ್ರತಿದಿನ 100 ಟಿಪ್ಪರ್ ಲಾರಿಗಳು ಅದಿರು ಸಾಗಿಸ್ತಾ ಇದ್ದು, ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಸಂಚರಿಸುವುದರಿಂದ ಬೆಂಗಳೂರು ರಸ್ತೆಯುದ್ದಕ್ಕೂ ಕೆಂಪು ಧೂಳು ಆವರಿಸುತ್ತಿದೆ ಎಂದು ಆರೋಪಿಸಲಾಗಿದೆ. ಧೂಳು ಮಾಲಿನ್ಯದಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೆ ಉಸಿರಾಟ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಆತಂಕ ಎದುರಾಗಿದೆ. ಅಲ್ಲದೆ ಕುಡಿಯುವ ನೀರು ಹಾಗೂ ಕೃಷಿ ಬೆಳೆಗಳ ಮೇಲೂ ಧೂಳು ಕುಳಿತು ಹಾನಿಯಾಗುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಲಾರಿಗಳ ನಿರಂತರ ಸಂಚಾರದಿಂದ ರಸ್ತೆ ಹಾಳಾಗುತ್ತಿದ್ದು, ರೈತರು ಹಾಗೂ ಕಾರ್ಮಿಕರ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ರಸ್ತೆ ಬದಿಯ ಹೋಟೆಲ್ ಮತ್ತು ವ್ಯಾಪಾರ ಸಂಸ್ಥೆಗಳಿಗೂ ಧೂಳು ಸಮಸ್ಯೆಯಿಂದ ವ್ಯಾಪಾರ ನಷ್ಟವಾಗುತ್ತಿದೆ ಎಂದು ದೂರಲಾಗಿದೆ. ಇನ್ನು ರೈಲ್ವೆ ಸೇತುವೆ ಬಳಿ ಜಾಗದ ಕೊರತೆ ಹಾಗೂ ಲಾರಿಗಳ ವೇಗ ಸಂಚಾರದಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪೋಷಕರ ಸುರಕ್ಷತೆಗೆ ಅಪಾಯ ಎದುರಾಗಿದೆ ಎಂದು ಕರವೇ ತಿಳಿಸಿದೆ. ಸಾರ್ವಜನಿಕರ ಆರೋಗ್ಯ ಮತ್ತು ಸುರಕ್ಷತೆಯ ಹಿತದೃಷ್ಟಿಯಿಂದ ಡಂಪಿಂಗ್ ಯಾರ್ಡ್ ಅನ್ನು ನೇರವಾಗಿ ಕಾರ್ಖಾನೆಗೆ ಸಂಪರ್ಕಿಸುವ ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಬೇಕು. ಇಲ್ಲವಾದಲ್ಲಿ ರಸ್ತೆ ತಡೆ ಸೇರಿದಂತೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿದೆ. ತಾಲೂಕು ಅಧ್ಯಕ್ಷ ಪಿ ಮಂಜುನಾಥ್, ಗೌರವಾಧ್ಯಕ್ಷ ಭೋಜರಾಜ್, ಪ್ರಧಾನ ಕಾರ್ಯದರ್ಶಿ ನಿಖಿಲೇಶ್, ಯುವ ಘಟಕದ ಅಧ್ಯಕ್ಷ ಮೋಹನ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಮನವಿ ಸಲ್ಲಿಸುವಲ್ಲಿ ಭಾಗವಹಿಸಿದ್ರು. ಜಿಲ್ಲಾಧ್ಯಕ್ಷರು ಯಾರು ತರನಾಗಿದೆ ಏನು ಬದಲಾವಣೆ ಆಗಿಲ್ಲ. ಆದ ಕಾರಣ ನಾವು ಹೇಳೇ ಬಂದಿದ್ವಿ, ಸರ್ ಉಗ್ರ ಹೋರಾಟ ನಮ್ಮ ಕೇಳುತ್ತದೆ, ಪ್ರತಿಭಟನೆ ಮಾಡುತ್ತದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೇಶ ಬಡದಿಂದ. ಆದ್ರಿಂದ ಬಹಳ ಇದು ತೊಂದರೆ ಆಗ್ತಿದೆ. ಅಲ್ಲೆಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ರೈತರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ, ಅಲ್ಲಿರುವಂತಹ ಹೋಟೆಲ್ಗಳು ಅವೆಲ್ಲ ಬಹಳ ತೊಂದರೆ ಆಗ್ತಿದೆ. ಧೂಳು ಅಲ್ಲಿ ಬೆಳೆಯುವಂತ ಬೆಳೆಗಳೆಲ್ಲ ಧೂಳು. ಮೊನ್ನೆ ಹೋದಾಗ ನಾವು ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿ ಭೇಟಿ ಕೊಟ್ಟಾಗ ಬಹಳ ಹೇಳಿದ್ರು, ಅಣ್ಣ ಇದು ಬಹಳ ತೊಂದರೆ ಆಗ್ತಿದೆ, ಇದನ್ನ ಆದಷ್ಟು ಬದಲಾವಣೆ ಮಾಡ್ಬಿಡ್ರಿ ಅಂತ ಹೇಳಿದ್ರು. ಬಹಳ ಹೋರಾಟಗಳು ಮಾಡಿದ್ರು. ಇಲ್ಲ ಸ್ವಾಮಿ, ನಾವು ಇದನ್ನ ಮೊದಲಿಂದ ಬಂದಿದ್ವಿ, ಇದೆಲ್ಲ ಏನ್ ವಿಚಾರ ಎಲ್ಲ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ತಿಳ್ಕೊಂಡು ಹೋರಾಟ ಮಾಡಕ್ಕೆ ಬಂದಿರೋದು ಅಂತ ಹೇಳಿ ಬಂದಿದ್ವಿ. ಅಲ್ಲಿರುವಂತಹ ನಮ್ಮ ಎಲ್ಲರೂ ಸಹಕರಿಸಿದ್ರು. ಅವರೆಲ್ಲ ಸಹಿ ಸಂಗ್ರಹ ಕೊಟ್ಟಿದ್ದಾರೆ. ಮೊನ್ನೆ ತಹಶೀಲ್ದಾರ್ಗೆ ಮೊದಲನೇ ಬಾರಿ ಮನವಿ ಕೊಟ್ವಿ, ಆದ್ರೆ ನಮ್ಗೆ ಯಾವುದೇ ಪ್ರಯತ್ನ ಆಗಿಲ್ಲ. ಯಾಕಂತ ಅನುಮಾನ ಮೂಡ್ತಾ ಇದೆ, ಅಲ್ಲಿ ಯಾಕೆ ಬದಲಾವಣೆ ಆಗ್ತಿಲ್ಲ ಅಂದ್ರೆ ಜನಗಳು ಸತ್ತೋಗ್ಬಿಡ್ಲ? ಏನ್ ಸರ್ ಇದು? ಪ್ರಜಾಪ್ರಭುತ್ವದ ಇದು ಕಗ್ಗೊರೆ ಆಗ್ತಿದೆ. ಇದು ಬಹಳ ಅನ್ಯಾಯ. ಮೈಸೂರಿರುತ್ತ ವಿದ್ಯಾರ್ಥಿಗಳಿಗಂತೂ ಬಹಳ ತೊಂದರೆ. ಅಲ್ಲಿರುವಂತಹ ಮೇಲ್ಸಾರಿಗಳು ಏಕಾಏಕಿ ಮೇಲೆ ನುಗ್ತಿದ್ದಾರೆ. ಅಲ್ಲಿ ಹೇಳ್ತಾರಲ್ಲ ಜನಗಳು, ಅಣ್ಣ ಇಲ್ಲಿ ನೋಡ್ಬೇಕಣ್ಣ ಗಾಡಿಗಳು ಏನ್ ಹೇಳ್ಬಾರ್ದು ಹಂಗ್ ನುಗ್ತಾರೆ ಅಂತ ಬಹಳ ಕಂಪ್ಲೇಂಟ್ ಮಾಡಿದ್ದಾರೆ. ಇದು ನೀವು ಪರಿಗಣಿಸ್ಬೇಕು ಸರ್. ನಾವು ಮನೆ ತಹಶೀಲ್ದಾರ್ 2ನೇ ಬಾರಿ ಕೊಡ್ತಿರೋದು. ಮುಂದಿನ ದಿನಗಳಲ್ಲಿ ಇದೇನನ್ನ ಬದಲಾವಣೆ ಪಕ್ಷದಲ್ಲಿ ನಾವು ಉಗ್ರ ರಸ್ತೆ ತಡೆಯನ್ನು ಹಮ್ಮಿಕೊಳ್ಳಲಾಗ್ತದೆ. ಉಗ್ರ ಹೋರಾಟ ಚಳವಳಿಯನ್ನು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಿದ್ದಾರೆ. ಇದೇನಾದರೂ ಸರಿಯಾದ ರೀತಿಯಲ್ಲಿ ನೀವು ಕ್ರಮ ವಹಿಸಿದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟಕ್ಕೆ ಸಿದ್ಧರಾಗ್ತೀವಿ. ಆದಷ್ಟು ಬೇಗ ಇದನ್ನು ಸರಿಪಡಿಸ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಾವು ಪದೇ ಪದೇ ನಿಮಗೆ ಮನವಿ ಕೊಡ್ತಾ ಇದ್ದೀವಿ, ನೀವು ಯಾವುದೇ ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸ್ತಿಲ್ಲ. ಅಲ್ಲಿ ಬಂದು ನೋಡಿದ್ರೆ ಅಲ್ಲಿ ವಾತಾವರಣ ಹೆಂಗಿದೆ ಅಂತ ನಿಮಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ. ನೀವೇನು ನಾವು ಹೇಳ್ತೀವಿ ನೀವು ಸುಮ್ಮನೆ ಆಗ್ತಾ ಇದ್ರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಸ್ವಲ್ಪ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ. ನಾವೇನು ಇದನ್ನ ಪ್ರತಿಭಟನೆ ನಡೆಸ್ತಾ ಇದ್ವಿ. ಈ ಬಗ್ಗೆ ಏನು ಮೈನ್ಸ್ ಕಡೆಯಿಂದ ಮತ್ತು ವೆಹಿಕಲ್ಗಳಿಂದ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಸಂಬಂಧಪಟ್ಟ ಇಲಾಖೆಗೆ ಕೂಡಲೇ ಶೀಘ್ರ ಅವರಿಗೆ ಕ್ರಮ ತಗೊಳ್ಬೇಕು ಅಂತ ಈಗ ಪತ್ರ ಮಾಡ್ತೇವೆ. ಇವತ್ತು ಡಂಪಿಂಗ್ ಯಾರ್ಡ್ ಬದಲಾವಣೆ ಮಾಡುವ ವಿಚಾರ ಏನಪ್ಪ ಅಂದ್ರೆ, ಸುಮಾರು 2 ತಿಂಗಳ ಕಾಲಾವಕಾಶದ ನಮ್ಮೆಲ್ಲ ಕನ್ನಡ ಪರ ಹೋರಾಟದ ಒಗ್ಗಟ್ಟಿನ ಮೇರೆಗೆ ಇವತ್ತು ಮದಕರಿ ನಗರ, ಶಾಂತಿನಗರ ನಿರ್ವಾಸಿಗಳು, ಅಲ್ಲೇ ನಾಗರಿಕರ ಮತ್ತು ಸಾರ್ವಜನಿಕರ ಜೊತೆಗೆ ಇವತ್ತು ಡಂಪಿಂಗ್ಗಳಿಗೆ ಅನುಮತಿ ಕೊಟ್ಟಿರುವಂತ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು, ಇವತ್ತು ಮದಕರಿ ನಗರ ಆಗಿರ್ಬೋದು, ಶಾಂತಿನಗರದಲ್ಲಿ ತಾವು ವಾಸ ಮಾಡಿದ್ರೆ ಅವರಿಗೆ ಗೊತ್ತಾಗ್ತಿತ್ತು ಏನಾದ್ರು ಡಂಪಿಂಗ್ ಗಾಡಿಗಳು. ಇಷ್ಟೊತ್ತಿಗೆ ಅವರು ವಾಸ ಮಾಡಿದ್ರೆ ಅಲ್ಲಿ ಆ ಡಂಪಿಂಗ್ ಗಾಡಿಗಳು ಕೂಡ ನಿಲ್ಲಿಸ್ತಿದ್ರು.
ಆದ ಕಾರಣ ಅವರು ಯಾರೋ ನೀವು ಅಧಿಕಾರಿಗಳಾಗಿರ್ಬೋದು ರಾಜಕೀಯ ವಾಸ ಮಾಡ್ತಿರಲ್ಲ ಇದನ್ನ ಡಂಪಿಂಗ್ ಯಾರ್ಡ್ನ ಅವರು ನಿಲ್ಸಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನ ಕೂಡಲೇ ನಿಲ್ಲಿಸಿದೆ. ಹಂಗೆ ಇಲ್ಲಿಂದ ಮುಂದಿನ ದಿನಗಳಲ್ಲಿ ತಾವು ನಮ್ಮ ರಾಜ್ಯಾಧ್ಯಕ್ಷ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಮತ್ತೆ ಚಳ್ಳಕೆರೆ ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಕ್ಕೂಟದ ಆದೇಶದ ಮೇರೆಗೆ ಚಳ್ಳಕೆರೆ ತಾಲೂಕನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಒಂದಿನ ಉಗ್ರವಾದ ಹೋರಾಟ ಮತ್ತು ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ. ಆದ ಕಾರಣ ಇದನ್ನು ಇಲ್ಲಿಗೆ ನಿಲ್ಲಿಸುವಂತ ಒಂದು ವ್ಯವಸ್ಥೆ ನಮ್ಮೆಲ್ಲ ಸಂಘಟನಾ ಪರ ಹೋರಾಟಗಾರರಿಂದ ಒಂದು ಮನವಿ ಇವತ್ತು ತಹಶೀಲ್ದಾರ್ ಕಚೇರಿಗೆ ಕೊಡ್ತಾ ಇದ್ದೀವಿ. ಇದನ್ನು ಕೂಡಲೇ ನಿಲ್ಲಿಸಬೇಕು. ಇವತ್ತು ನಾವು ಡಿಸಿ ಆಗಿರ್ಬೋದು ಮತ್ತೆ ಹಲವಾರು ಬಾರಿ ನಾವು ತಹಶೀಲ್ದಾರ್ ಆಫೀಸ್ಗೆ ಮತ್ತೆ ಮೇಲ್ಸ್ ಅಧಿಕಾರಿಗಳಿಗೆ ಮತ್ತೆ ಡಂಪಿಂಗ್ಗಳಿಗೆ ಎಲ್ಲ ಕಚೇರಿ ಎಲ್ಲ ಅಧಿಕಾರಿಗಳು ಸಹ ಮನವಿ ಕೊಟ್ಟಿದ್ದೀವಿ. ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ. ಇದು ಮುಂದಿನ ದಿನಗಳಲ್ಲಿ ಆಗದೆ ಇರುವ ಕಾರಣ ನಾವು ಉಗ್ರವಾದ ಮುಂದಿನ ದಿನಗಳಲ್ಲಿ ಹೋರಾಟ ರಾಜ್ಯದಲ್ಲಿ ಕರೆಸಿ ಮತ್ತೆ ಚಳ್ಳಕೆರೆ ತಾಲೂಕಿನ ಸ್ವಯಂ ಪ್ರೇರಿತ ಬಂದ್ ಮಾಡ್ತೀವಿ. ಇದು ಕೂಡಲೇ ನಿಲ್ಲಿಸಬೇಕಂತ ಹೇಳಿ ನಾವು ತಹಶೀಲ್ದಾರ್ ಮುಖಾಂತರ ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ಅಧ್ಯಕ್ಷ ಮುಖಾಂತರ ಮನವಿ ಕೊಡ್ತಾ ಇದ್ದೀವಿ. ರಾಜ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬೆಂಗಳೂರು, ವಿಷಯ ಕರ್ನಾಟಕ. ವಿಷಯ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಕಬ್ಬಿಣದ ಅದಿರು ಸಾಗಣೆ ಲಾರಿಗಳಿಂದ ಉಂಟಾಗುತ್ತಿರುವ ಧೂಳು ಉಂಟಾಗುತ್ತಿರುವುದರಿಂದ ಡಂಪಿಂಗ್ ಯಾರ್ಡ್ ಬದಲಾವಣೆ ಮಾಡುವ ಬಗ್ಗೆ ಮಾನ್ಯರೇ, ಚಳ್ಳಕೆರೆ ನಗರದ ರೈಲ್ವೆ ನಿಲ್ದಾಣದಿಂದ ಹೆಗ್ಗೆರೆ ಭಾಗದಲ್ಲಿರುವ ಕಬ್ಬಿಣದ ಕಾರ್ಖಾನೆಗೆ ಕಬ್ಬಿಣದ ಅದಿರನ್ನು ಸಾಗಿಸುವ 100 ಟಿಪ್ಪರ್ ಲಾರಿಗಳು ಪ್ರತಿದಿನ ಸಂಚರಿಸುತ್ತಿವೆ. ಆದರೆ ಈ ಲಾರಿಗಳು ಯಾವುದೇ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಅದಿರನ್ನು ಸಾಗಿಸುತ್ತಿರುವುದರಿಂದ ನಗರದ ಬೆಂಗಳೂರು ರಸ್ತೆಯಲ್ಲಿ ಭಾರೀ ಪ್ರಮಾಣದ ಕೆಂಪು ಧೂಳು ಏಳುತ್ತಿದೆ. ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಚಳ್ಳಕೆರೆ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಡಂಪಿಂಗ್ ಯಾರ್ಡ್ ಕೇಂದ್ರಕ್ಕೆ ಭೀಮಸಮುದ್ರ ಭಾಗದಿಂದ ರೈಲಿನ ಬೋಗಿಗಳ ಮೂಲಕ ಕಬ್ಬಿಣದ ಅದಿರು ಬರುತ್ತಿದ್ದು ಅದರಿಂದ ಹೆಗ್ಗೆರೆ ಗೇಟ್ ಬಳಿ ಇರುವ ಪ್ರಕಾಶ್ ಐರನ್ ಸಾಂಜಾ ಕಾರ್ಖಾನೆಗೆ ಸಾಗಿಸಲು ಪ್ರತಿದಿನ 100 ಟಿಪ್ಪರ್ಗಳು ಸಂಚರಿಸುತ್ತಿವೆ. ರೈಲ್ವೆ ನಿಲ್ದಾಣದ ಬಳಿ ಇರುವ ಡಂಪಿಂಗ್ ಯಾರ್ಡ್ನಿಂದ ಮದಕರಿ ನಗರ ಮಾರ್ಗವಾಗಿ ಸಾಗುವ ಲಾರಿಗಳಿಂದ ರಸ್ತೆಯಾದ ಕೆಂಪು ಧೂಳಿನಿಂದ ಆವರಿಸಿಕೊಂಡು ಇದರಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೆ ಉಸಿರಾಟ ಸಮಸ್ಯೆ ಹಾಗೂ ವಿವಿಧ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಭೀತಿ ಎದುರಾಗಿವೆ. ಅಲ್ಲದೆ ಧೂಳು ಕುಡಿಯುವ ನೀರಿಗೂ ಮಿಶ್ರಣವಾಗುವ ಸಾಧ್ಯತೆ ಇದೆ. ಆದರೆ ಅದರ ಜೊತೆಗೆ ಅಕ್ಕಪಕ್ಕದ ಜಮೀನುಗಳಲ್ಲಿ ಬೆಳೆಯುತ್ತಿರುವ ಬೆಳೆಗಳ ಮೇಲೂ ಈ ಗಣಿಧೂಳು ಕುಳಿತು ಬೆಳೆಗಳಿಗೆ ಹಾನಿಯಾಗುತ್ತಿದ್ದು ಲಾರಿಗಳ ಭಾರೀ ಸಂಚಾರದಿಂದ ರಸ್ತೆಯಲ್ಲಿ ಗುಂಡಿಗಳು ಉಂಟಾಗಿ ರೈತರು ಮತ್ತು ಕಾರ್ಮಿಕರ ತಮ್ಮ ಸರಕುಗಳನ್ನು ಸಾಗಿಸಲು ಬಹಳ ಕಷ್ಟವಾಗುತ್ತಿದೆ. ಬೆಂಗಳೂರು ರಸ್ತೆಯಲ್ಲಿರುವ ಲಕ್ಷ್ಮೀ ಡಾಬಾ, ಗಂಧರ್ವ ರೆಸ್ಟೋರೆಂಟ್ ಸೇರಿದಂತೆ ರಸ್ತೆ ಬದಿಯ ಹೋಟೆಲ್ಗಳಿಗೆ ಬರುವ ಗ್ರಾಹಕರು ಧೂಳಿನಿಂದ ಸಮಸ್ಯೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದರಿಂದ ಅಲ್ಲಿನ ವ್ಯಾಪಾರಕ್ಕೂ ಹಾನಿಯಾಗುತ್ತಿದೆ. ಇನ್ನು ರೈಲ್ವೆ ಸೇತುವೆ ಬಳಿ ಜಾಗ ಕಿರಿದಾಗಿರುವುದರಿಂದ ಹಾಗೂ ಲಾರಿಗಳು ವೇಗವಾಗಿ ಸಂಚರಿಸುವುದರಿಂದ ಶಾಲಾ ಕಾಲೇಜು ಮಕ್ಕಳನ್ನು ಕರೆದುಕೊಂಡು ಹೋಗುವ ಪೋಷಕರಿಗೂ ಅಪಾಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸಾರ್ವಜನಿಕರು ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟು ರೈಲ್ವೆ ನಿಲ್ದಾಣದ ಬಳಿ ಇರುವ ಡಂಪಿಂಗ್ ಯಾರ್ಡ್ ಅನ್ನು ನೇರವಾಗಿ ಕಾರ್ಖಾನೆಗೆ ತಲುಪುವಂತಹ ಕೆಲಸ ಮಾಡಬೇಕೆಂದು, ಇಲ್ಲವಾದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಚಳ್ಳಕೆರೆ ಘಟಕದ ವತಿಯಿಂದ ರಸ್ತೆ ತಡೆ ಚಳುವಳಿ ಹೋರಾಟ ಮತ್ತು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಲಾಗುತ್ತಿದೆ. ಬಾಟು ಮೇಲೆ